ಪ್ರಚೋದನೆ ಮಾಡೋದಕ್ಕೆ ಅವನು ಬಂದಿದ್ದು ವಾಲ್ಮೀಕಿ ಸಂಘಕ್ಕೆ, ಕೆಂಪೇಗೌಡ ಜಯಂತಿಗೆ. ಗಾಂಧಿ ಜಯಂತಿಗೆ ಬಂದಿಲ್ಲ, ಅವನು ಅಂಬೇಡ್ಕರ್ ಜಯಂತಿಗೆ ಬಂದಿಲ್ಲ, ಇಂಡಿಪೆಂಡೆನ್ಸ್ ಡೇ ಬಂದಿಲ್ಲ. ಅವ್ರನ್ನ ಏನೋ ನಮ್ಮ ಜನ ನಮ್ಮ ಕ್ಷೇತ್ರದವರು ಏನೋ ಆರಿಸಿದ್ದಾರೆ. ಇನ್ನು MLA ತರ ಇರ್ಬೇಕು ಹೊತ್ತು ಮೀಸೆ ತಿಳಿಯೋದು, ತಡೆ ತೊಟ್ಟೋದು ಸುಮ್ಮನೆ ಇರ್ತಾರೆ ಹುಡುಗರು ಈ ಕಾಲದಲ್ಲಿ. ಸಂವಿಧಾನ ಪ್ರಕಾರವಾಗಿ ನಡೀಲಿ, ಅದನ್ನ ನೀವು ಸ್ವಲ್ಪ ಮಾಡಬೇಕು. ನ್ಯಾಯ ಕೊಡ್ಬೇಕು ಸರ್, ಒಂದು ಕಡೆ ನ್ಯಾಯ ಕೊಡಬೇಡಿ, ಎರಡು ಕಡೆ ನ್ಯಾಯ ಕೊಡಿ. ಸರ್ಕಾರ ಸರ್ಕಾರ ಐತಂತ ಅವ್ರಿಗೆ ನೀವು ರಕ್ಷಣೆ ಕೊಡಬೇಡಿ. ಚಿಕ್ಕಬಳ್ಳಾಪುರದಲ್ಲಿ 27ರಂದು ನಡೆದ ಕೆಂಪೇಗೌಡ ಜಯಂತಿ ವಿವಾದ ಇದೀಗ ತೀವ್ರ ರೂಪ ತಾಳಿದೆ. ಅಂದು ನಡೆದ ಘರ್ಷಣೆಗೆ ಕಾರಣರಾದವರು ಎಂದು ಪೊಲೀಸರು ಈಗಾಗಲೇ 9 ಮಂದಿಯನ್ನು ಬಂಧಿಸಿ ಅಣಕನೂರು ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಸೇರಿಸಿದ್ದು, ಅಮಾಯಕ ರೈತರನ್ನು ಬಂಧಿಸಲಾಗುತ್ತಿದೆ. ಚಿಕ್ಕಬಳ್ಳಾಪುರದ ಮುಖ ನೋಡದವರಿಗೆ ಪೊಲೀಸರು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ NDA ನಿಯೋಗ ಒಕ್ಕಲಿಗ ಸಂಘದ ಮುಖಂಡ PN ಕೇಶವರೆಡ್ಡಿ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದರು. NDA ನಿಯೋಗ ನೀಡಿದ ದೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ನೆರೆದಿದ್ದ ಜನರನ್ನು ಪ್ರಚೋದಿಸುವ ರೀತಿಯಲ್ಲಿ ವರ್ತಿಸಿದ್ದಾರೆ. ಮೀಸೆ ತೀಡಿ ತೊಡೆ ತಟ್ಟುವ ಮೂಲಕ ಅಲ್ಲಿದ್ದ ಯುವಕರನ್ನು ಮತ್ತಷ್ಟು ಕೆರಳಿಸುವ ಕೆಲಸ ಮಾಡಿದ್ದಾರೆ. ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು A1 ಆರೋಪಿಯಾಗಿ ಮಾಡಿ FIR ದಾಖಲು ಮಾಡುವಂತೆ ದೂರು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಒಕ್ಕಲಿಗರ ಮುಖಂಡ PN ಕೇಶವರೆಡ್ಡಿ, ಶಾಸಕ ಪ್ರದೀಪ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರು ನೀಡಲಾಗಿದೆ. SP ಅವರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ. ಅಲ್ಲದೆ ಅಮಾಯಕರನ್ನು ಬಂಧಿಸದಂತೆ ಒತ್ತಾಯ ಮಾಡಿಸಲಾಗಿದೆ. ಇದಕ್ಕೂ ಅವರು ಸಹಮತ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ರಮ ಆಗದಿದ್ದರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದರು. ಯಾವನೋ ಗೊತ್ತಿಲ್ಲ ನನಗೆ, ಈ MLA ಚಿಕ್ಕಬಳ್ಳಾಪುರ MLA ಗೊತ್ತಿಲ್ಲ ರೀ. ನಾನು ಕ್ಷೇತ್ರದವ್ರಿ ಯಾರ್ರಿ ಅವನು? ನೀವು ಹೇಳ್ರಿ, ಪ್ರಶ್ನವ್ರು ಹೇಳಿ, ಆಮೇಲೆ ಹೇಳ್ತೀನಿ. ಈಗ ಅವತ್ತು ಘಟನೆ ಆಯ್ತಲ್ವಾ, ಈಗ ಎಷ್ಟು ಜನ ಬಂಧಿಸಿದ್ದಾರೆ? 8 ಜನ ಬಂಧಿಸಿದ್ದಾರೆ. ಯಾರು ಬಂಧಿಸಿದ್ದಾರೆ? ಪೊಲೀಸ್ನವರು. ಈಗ ಇಲ್ಲಿ ಪ್ರತಿಭಟನೆ ಯಾಕೆ ಮಾಡಿದ್ದು? ಪ್ರತಿಭಟನೆ ಮಾಡಿದ್ದು ನಮ್ಮವ್ರ ಮೇಲೆ ವೀರಾಕಾರಣ ಕ್ರಮ ತಗೊಳ್ತಾ ಇದ್ದಾರೆ. ಇನ್ನು ಬಿಟ್ಬಿಡಿ, ಇನ್ಮೇಲೆ ಯಾರನ್ನು ನಿರಪರಾಧಿಗಳ ಮೇಲೆ ಕ್ರಮ ತಗೋಬೇಡಿ, ಹೋಗ್ಬಾರ್ದು ಅಂತ ಇವತ್ತು ಸಾಹೇಬ್ರಿಗೆ ಹೇಳಿದ್ದೀವಿ. ಅವರೆಲ್ಲ ಓಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಪ್ರತಿಭಟನೆ ಮಾಡಿದ್ದೀವಿ. ಇದೇನಾದರೂ ಆಗದೇ ಇದ್ದರೆ ಸುಮಾರು 10ರಿಂದ 20,000 ಜನ ಸೇರಿ ಒಳ್ಳೆ ಪ್ರತಿಭಟನೆ ಮಾಡಿ ಈ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳಿಗೆ, ರೆವಿನ್ಯೂ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ಎಲ್ಲ ನಾವು ಟಾಂಗ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಅವನು ಮೀಸೆ ತಿಳಿದಿದ್ದಾನೆ, ತೊಳೆ ತಟ್ಟಿದ್ದಾನೆ, ಅದರಿಂದ ಅವನ್ನ ಅರೆಸ್ಟ್ ಮಾಡಲೇಬೇಕು. ಅದಕ್ಕೆ ಪ್ರಚೋದನೆ ಮಾಡಿದ್ದಾನೆ ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀವಿ. JDS ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, A1 ಆರೋಪಿಯಾಗಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರಕರಣ ದಾಖಲಿಸಬೇಕು. SP ಅವರು 1 ವಾರ ಕಾಲಾವಕಾಶ ಕೇಳಿದ್ದಾರೆ. 1 ವಾರದಲ್ಲಿ ಕ್ರಮ ಆಗದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಅಲ್ಲದೆ ಶಾಸಕರನ್ನು A1 ಆರೋಪಿ ಮಾಡಲು ನೀಡಿರುವ ದೂರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸುವ ಭರವಸೆಯನ್ನು SP ನೀಡಿದ್ದಾರೆ. ಶಾಸಕರಾದವರು ಸಂವಿಧಾನದ ಮೂಲಕ ನಡೆಯಬೇಕು. ಈ ಘಟನೆಗೆ ನೇರವಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಕಾರಣ ಎಂದು ಆರೋಪಿಸಿದರು. ಇನ್ನು ಅಮಾಯಕ ರೈತರ ಮಕ್ಕಳನ್ನು ಪೊಲೀಸರು ಬಂಧಿಸುತ್ತಿದ್ದಾರೆ. ವೇದಿಕೆ ಮೇಲಿದ್ದವರನ್ನು ಬಂಧಿಸಲು ನಾವು ಮನವಿ ನೀಡಿದ್ದೇವೆ. ಜೈಲಿನಲ್ಲಿರುವವರನ್ನು ಹೊಡೆದಿದ್ದಾರೆ ಎಂಬ ಆರೋಪಗಳಿವೆ. ಚಿಕ್ಕಬಳ್ಳಾಪುರ ನಗರವನ್ನೇ ನೋಡದವರನ್ನು ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಶಾಸಕರನ್ನು ಬಂಧಿಸಬೇಕು. ಇಲ್ಲವಾದರೆ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನೋಡಿದವರೆಲ್ಲ ಅದರೊಳಗೆ ರೈತರ ಮಕ್ಕಳು ಅದನ್ನ ನೋಡಿ ನೋವು ಅವರು ಹತ್ಕೊಂಡು ನಖಿಲ್ ಕುಮಾರಸ್ವಾಮಿನ, ನಮ್ಮ JK ರೆಡ್ಡಿನ, ರವಿಕುಮಾರ್ ಕಾಲು ಹಿಡ್ಕೊತಾರೆ. ನಮ್ಮನ್ನು ಬೇಗ ಬಿಡಿಸಿ, ಸೊಳ್ಳೆ ಕಾಟ ಇಲ್ಲಿ ಇರೋಕ್ಕಾಗಲ್ಲ, ನಮಗೆ ಗೊತ್ತಿಲ್ಲ, ಇಲ್ಲೇನೋ ಊಟದ ಸರಿ ಇಲ್ಲ, ನಮ್ಗೆ ಸರಿಯಾಗಿ ನೋಡ್ಕೊತಾ ಇಲ್ಲ, ಅದನ್ನು ದಯವಿಟ್ಟು ನಮಗೆ ಬೇಗನೆ ಬೇಲ್ ಮಾಡಿಸಿ ಅಂತ ಕೇಳ್ಕೊತಾ ಇದ್ದಾರೆ. ಅಂದರೆ ಅರ್ಥ, ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರೈತರ ಮಕ್ಕಳನ್ನ ಅರೆಸ್ಟ್ ಮಾಡ್ತಾ ಇರೋದು. 4 ಜನ ಹೆಸರು ಸೇರಿಸ್ಬಿಟ್ಟು ಅದರ್ಸ್ 120 ಅಂತ ಏನು ಹಾಕಿದ್ದಾರೆ, ಅವ್ರನ್ನ ಸೇರಿಸ್ತಾ ಇದ್ದಾರೆ. ತಾವು ಕೇಳಿದಂಗೆ ಆ ಸ್ಟೇಜ್ ಮೇಲೆ ಯಾರಿದ್ರು, ಶಾಸಕರಿಂದ ಯಾರು ನಿಂತಿದ್ರು, ಮೊದಲನ್ನ ಅವ್ರನ್ನೂ ಅರೆಸ್ಟ್ ಮಾಡಬೇಕು ಅಂತ ಇವತ್ತು SP ಹತ್ರ ನಾವು ವಿನಂತಿ ಮಾಡಿಕೊಂಡು, ಮತ್ತು ನಾವು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಓದಿಸಿ ನಾವು ಕೊಟ್ಟಿದ್ದೀವಿ. SP ಅವ್ರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ, ಕ್ರಮ ಕೈಗೊಳ್ತಿದ್ರೆ ನೆಕ್ಸ್ಟ್ ನಾವು ಒಂದು ಮೀಟಿಂಗ್ ಮಾಡಿ ಅದನ್ನು ಯಾವ ರೀತಿ ಪ್ರತಿಭಟನೆ ಮಾಡಿ, ಯಾವ ರೀತಿ FIRಗೆ ಇನ್ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಯಾರನ್ನ ರಾಜಧಾನಿಯಲ್ಲಿ ಯಾರನ್ನ ಲೀಡರ್ಗಳನ್ನ ಸರ್ಕಾರ ಲೀಡರ್ಗಳು ನೋಡಬೇಕು ಅನ್ನೋದು ಪ್ರಯತ್ನ
ಪ್ರಯತ್ನ ಮಾಡಿ ಆಮೇಲೆ ಮುಂದಿನ ಕ್ರಮ ಕೈಗೊಳ್ತೀವಿ. ಅದು ಹೇಳ್ತಾರೆ, ಜೈಲಲ್ಲಿದ್ದಾಗ ಪೊಲೀಸ್ನವ್ರು ಸುತ್ತೂ ನಿಂತ್ಕೊಂಡಿರ್ತಾರೆ, ಕಣ್ಣಲ್ಲಿ ನೀರು ಬಂದಿದೆ ಅಂದರೆ ಅರ್ಥ ಏನು? ಆ ಗೊಳೋ ಅಂತ ಆಡಬೇಕಾದ್ರೆ ನಾನು ಹತ್ರ ಎಲ್ಲ ನೋಡ್ಕೊಂಬಂದಿದ್ದೀನಿ, ಆಟ ಆಡಿದ್ದೀನಿ ಅಂತ ಹೇಳೋದು. ರೈತನ ಮಗ ಏನು ನೋಡ್ದವನಲ್ಲ, ಅವ್ನು ಹೊಡಿದೇ ಇರ್ತಾರ? ಅವ್ನು ಹೇಳ್ಕೊತ ನಾನು ಕಣ್ಣಲ್ಲಿ ಗೊಳೋ ಅಂತ ಹೇಳ್ತಾನೆ, ಅಲ್ಲಿ ಪೊಲೀಸ್ನವ್ರು ಹಿಡ್ಕೊತಾರೆ, ಏನು ಮಾತಾಡಬಾರ್ದಲ್ಲ, ದೂರ ನಮಗೂ ಅವ್ರಿಗೆ ಇಷ್ಟು ದೂರ ಇರುತ್ತಲ್ಲ, ಮಾತಾಡೋಕ್ಕಾಗಲ್ಲ. ಗೊಳೋ ಅಂತ ಹೇಳಿತಾನೆ, ಕೈ ಹಾಕ್ತಾನೆ ಕಾಲು ಹಿಡ್ಕೊಳಕ್ಕೆ. ಅದು ಅಲ್ಲಿ 8 ಜನ ಇದ್ದಾರಲ್ಲ ಒಳಗೆ, ಅವ್ರವ್ರು ಹಾಂ ಸುಮಂತ್ ಅವರಲ್ಲ, ಇನ್ನು 6 ಜನ ಹೊಸದಾಗಿ ಪಾಪ ಅವರೇ, ಇವರೆಲ್ಲ ಇನ್ನು 6 ಜನ ಅಮಾಯಕರು ಅಂತ ಅದನ್ನೇ ಹೇಳಿದ್ದು. ಚಿಕ್ಕಬಳ್ಳಾಪುರ ಟೌನ್ ನೋಡದೆ ಇರೋರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರ ರೈತರ ಮಕ್ಕಳು, ಅವ್ರನ್ನ ಅದಕ್ಕೆ ನಾವು ಎಸ್ ಪಿಗೆ ಹೇಳಿದ್ವಿ, ಇವತ್ತಿಂದಾದರೂ ಇನ್ನು ನಿಲ್ಲಿಸಿ ಅಂತ. ನೆನ್ನೆ ನಮ್ಮ ಎಂ ಪಿನೂ ಮಾತಾಡಿದ್ರೆ, ಎಸ್ ಪಿ ಹತ್ರ ಮಾತಾಡಿದ್ದಾರೆ, ಇಲ್ಲ ಇದನ್ನು ಇನ್ನು ಮುಂದೆ ಯಾರನ್ನ ಅರೆಸ್ಟ್ ಮಾಡ್ಬೋದು ಅಂತ ಹೇಳಿದರೆ. ಆದರೂ 9 ಜನ ಒಳಗವ್ರೆ. ಪ್ರತಿಭಟನೆ ಮಾಡ್ತೀವಿ, ಕೊಟ್ಟಿದ್ದೀವಿ, ಹಿಂದೆ ಇರೋರನ್ನೆಲ್ಲ ಅರೆಸ್ಟ್ ಮಾಡಬೇಕು, ಮೈನ್ ಆರೋಪಿ ಶಾಸಕರು ಮಾಡಬೇಕು, ಇಲ್ಲಾಂದರೆ ಕ್ರಮ ಕೈಗೋ. ನಾವೇ ಪ್ರತಿಭಟನೆ ಮಾಡಿ ದೊಡ್ಡದಾಗಿ, ಅಷ್ಟಿಷ್ಟಲ್ಲ, ಜನಸಂಖ್ಯೆಗೆ ಹೇಳೋದು ಬೇಡ, ಇವತ್ತು ಹೇಳಿ ನಾಳೆ ಜನಸಂಖ್ಯೆ ಇಲ್ಲ ಅನ್ನೋದು ಬೇಡ, ಇಡೀ ಊರಿಂದ ವಾಲಂಟ್ರಿಯಾಗಿ ಬರಬೇಕು ಅಂತ ಹೇಳಿರೋದು. ನಾವು ಬರೀ ಪಾಂಪ್ಲೆಟ್ ಹೊಡಿಸ್ತೀವಿ, ಪಾಂಪ್ಲೆಟ್ ಹಳ್ಳಿ ಕಡೆ ಕಳಿಸ್ತೀವಿ, ನೀವು ಅದನ್ನು ಓದಿ ಅದರ ನಿಜಾಂಶ ಇದ್ದರೆ ಕೈ ಜೋಡಿಸ್ಬೇಕೆಲ್ಲರೂ ಅಂತೇಳಿ ವಿನಂತಿ ಮಾಡ್ಕೊತೀವಿ. ಅದೇ ರೀತಿ ಅವತ್ತು ನಾವು ಯಾವತ್ತು ಡೇಟ್ ಕೊಡ್ತೀವೋ ಅವತ್ತು ಅದ್ರ ಯಾವ ರೀತಿ ಜನ ಸೇರ್ತಾರಂತ ಅವತ್ತು ನಿಮಗೆ ಪ್ರೂವ್ ಆಗುತ್ತೆ. ಅವತ್ತು ಈ ಶಾಸಕನಿಗೂ ಅರ್ಥ ಆಗುತ್ತೆ, ಓ ನಾನು ಮಾತಾಡ್ತಾ ಇರೋದು ಸಂವಿಧಾನ ಬಿಟ್ಟು ಹೋಗ್ತಾ ಇದ್ದೀನಿ, ಇನ್ನು ಮುಂದೆ ಆದರೂ ತಿದ್ಕೊಬೇಕು ಅಂತ ತಿದ್ಕೊಂಬೇ ಏನಪ್ಪ 50,000 ಜನ ಅಂದರೆ ಎಸ್ ಪಿನೂ ಬರ್ತಾನೆ, DIGನೂ ಬರ್ತಾನೆ. ನೆನ್ನೆ ಗಿರೀಶ್ ಇಲ್ಲಿ ಬಂದಿದ್ದಲ್ಲ, ನನ್ನ ಹುಡ್ಕೊಂಡು ಎಲ್ಲಿರ್ತಾವ್ರು ಬರ್ತಾರೆ, ಸಂಧಾನ ಮಾಡೋಣ ಅಂತ. ಆ ರೀತಿ ಆಗಬೇಕು ಅಂತ ನಾವು ಪಾಂಪ್ಲೆಟ್ ಹೊಡಿಸಿ ಪ್ರತಿ ಹಳ್ಳಿಗೂ ನಾವೇನು JDS BJP ಮುಖಂಡರಿದ್ದೀವಿ, ಎಲ್ಲ ಊರಲ್ಲಿ ತಿಳಿಸ್ಬೇಕು. ಹೆಚ್ಚಿನ ಹೋರಾಟ ಅಂದರೆ ಇದು ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗಬೇಕು ಅಂತ ನಮ್ಗೆ ಆದೇಶ ಬಂದಿದೆ, ಅದೇ ರೀತಿ ಮಾಡ್ತೀವಿ. ಮತ್ತೊಬ್ಬ ಮುಖಂಡ KV ನಾಗರಾಜ್ ಮಾತನಾಡಿ, FIRನಲ್ಲಿ 4 ಜನ ಹೆಸರು ಪೊಲೀಸರು ಸೇರಿಸಿದ್ದಾರೆ, ಇತರರು ಎಂದು 150 ಮಂದಿ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಪ್ರದೀಪ್ ಈಶ್ವರ್ ಪ್ರಚೋದನೆಯೇ ಘಟನೆಗೆ ಕಾರಣ. ಹಳ್ಳಿಗೆ ಹೋಗಿ ಯುವಕರನ್ನು ಬಂಧಿಸುವುದನ್ನು ಕೂಡಲೇ ನಿಲ್ಲಿಸಬೇಕು. 9 ಮಂದಿಯನ್ನು ಬಂಧಿಸಲಾಗಿದೆ. ಇತರರು ಎಂದು ಯಾರನ್ನು ಬೇಕಾದರೂ ಸೇರಿಸಬಹುದು. NDA ಯುವಕರಿಗೆ ಭಯ ಹುಟ್ಟಿಸುವುದು ಇವರ ಉದ್ದೇಶ. NDA ಯುವಕರು ಭಯ ಪಡುವವರು ಯಾರೂ ಇಲ್ಲ. ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ನೋಡೋಣ ಎಂದರು. ಘಟನೆ ಆಯಿತು. ಆ ಘಟನೆ ಬಗ್ಗೆ ಪೊಲೀಸ್ನವರು ಈಗ ಏನು ಮಾಡಿದ್ದಾರೆ, 4 ಜನ ಮೊದಲು FIR ಅಲ್ಲಿ 4 ಜನ ಸೋರಿಸಿದ್ದಾರೆ, ಆ್ಯಂಡ್ ಅದರ್ಸ್ ಅಂತ 100-150 ಜನ ತೋರಿಸಿದ್ದಾರೆ. ಈಗ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಹಳ್ಳಿಗೂ ಹೋಗೋದು, ಆ ವಿಡಿಯೋದಲ್ಲಿ ಯಾರು ಸುಮ್ಮನೆ ಜೈಕಾರ ಕೂಗಿದ್ರು ಕೂಡ ಅವ್ರ ಮಕ್ಕ ನೋಡೋಷ್ಟಕ್ಕೆ ಅವ್ರು ತಂದು ಇಲ್ಲಿ ಅರೆಸ್ಟ್ ಮಾಡೋದು ಅಂತ ಆ ರೀತಿ ಮಾಡ್ತಾ ಇದ್ದಾರೆ. ಅದಾಗಬಾರ್ದು ಅಂತೇಳಿ ನಾವು ಇವತ್ತು ಈ ಘಟನೆ ಕಾರಣಕರ್ತರು ಯಾರು, ಪ್ರಚೋದನೆ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಇಡೀ ರಾಜ್ಯನೇ ನೋಡ್ತಾ ಇದೆ. ನಿಮ್ಮ ಮೀಡಿಯಾದವರು ನ್ಯೂಸಲ್ಲೂ ಬರ್ತಾ ಇದೆ, ಈಗ ವಿಡಿಯೋದಲ್ಲಿ ಅದೇ ಬರ್ತಾ ಇದೆ. ಇವ್ರೇನು ಮಾಡಿದ್ರು ಅವ್ರೇನು ಮಾಡಿದ್ರು ಅಂತ. ಈಗ ಶಾಸಕರು ಏನು ಮಾಡಿದ್ರು, ನಮ್ಮ ಈ ಗಲಾಟೆ ಮಾಡಿರ್ತಕ್ಕಂಥವ್ರು ಯಾವ ರೀತಿ ಮಾಡಿದ್ರು ಅನ್ನೋದು ಬರ್ತಾ ಇದೆ. ಈಗ ನಾವು ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಪ್ರದೀಪ್ ಈಶ್ವರ್ ಅವರು ಈ ಪ್ರಚೋದನೆ ಈ ಗಲಭೆಗೆ ಕಾರಣ ಆ ರೀತಿ. ಹಾಗಾಗಿ ಅವ್ರ ಮೇಲೆ FIR ದಾಖಲಿಸಬೇಕು, ಕಾನೂನು ರೀತಿ ಕ್ರಮ ತಗೋಬೇಕು. ಆಮೇಲೆ ಇವತ್ತೇನು ಹಳ್ಳಿಗೂ ಹೋಗ್ತಾ ಇದ್ದಾರಲ್ಲ ಪೊಲೀಸ್ನವರು, ಅದನ್ನು ಕೂಡಲೇ ನಿಲ್ಲಿಸಬೇಕು. ಸಿಕ್ದವ್ರನ್ನೆಲ್ಲ ತನ್ನೋದು ಇಲ್ಲಿ ಸೇರಿಸ್ಬಿಟ್ಟು ಹೆಸರಾಗ್ಬಿಟ್ಟು ಕೋರ್ಟ್ ಪ್ರೊಡ್ಯೂಸ್ ಮಾಡಿಬಿಟ್ಟು ಈ ಬಂದಿಖಾನೆಗೆ ಕಳಿಸು. ನಮ್ಮ ಪ್ರಕಾರ ಇಲ್ಲಿ ಅವ್ರು ಫಸ್ಟ್ ಡೇ ಅರೆಸ್ಟ್ ಮಾಡಿರೋದು ಕೇವಲ 3 ಜನ. 3 ಜನನ ಅರೆಸ್ಟ್ ಮಾಡಿ ಎಲ್ಲೆಲ್ಲೋ ತಗೊಂಡೋಗಿ ಬಂದು ಆಯಿತು. ಅವರು ವೈದ್ಯರ ಹತ್ರ ಕರ್ಕೊಂಡೋಗಿ ಜಡ್ಜ್ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ಟೋಟಲ್ 9 ಜನನ ಜೈಲಿಗೆ ಕಳಿಸಿದ್ದಾರೆ. 9 ಜನ ಜೈಲಿಗೆ ಕಳಿಸಿದ್ದಾರೆ. ಇನ್ನೂ ಇದ್ದಾರೆ, ಇನ್ನೂ ಅಂಡ್ ಅದರ್ಸ್ ಅಂತ ಏನಿದ್ದಾರೆ, ಅದರಲ್ಲಿ ಯಾರನ್ನ ಬೇಕಾದ್ರೂ ನಾವು ಮಾಡ್ಬೋದು ಅಂತ ಪೊಲೀಸ್ನವ್ರು ಹೇಳ್ತಾರೆ. ಅಂದರೆ ಯಾರನ್ನ ಬೇಕಾದರೂ ಮಾಡಬೇಕು ಅಂದರೆ ಇದು ಪ್ರಜಾಪ್ರಭುತ್ವನ ಇಲ್ಲ ಡಿಕ್ಟೇಟರ್ಶಿಪ್ಪಾ? ಇದ್ರ ಹಿಂದ್ಗಡೆ ಏನಿದೆ? ಹಿಂದ್ಗಡೆ ಏನಿದೆ ಅಂದರೆ ಕಾಂಗ್ರೆಸ್ನವ್ರ ಪಿತೂರಿ ಇದೆ. ಇಲ್ಲಿ ಈಗ NDAನ ಯಾರು NDA ಹುಡುಗರಿದ್ದಾರೆ, ಯುವಕರಿದ್ದಾರೆ, ಅವ್ರನ್ನ ತಗೊಂಡೋಗಿ ಜೈಲಲ್ಲಿ ಹಾಕಬೇಕು, ಅವ್ರಿಗೆ ಭಯ ಹುಟ್ಟಿಸ್ಬೇಕು ಅಂತ. ಯಾರು ಭಯ ಪಡೋ ಅಂಥವ್ರಿಲ್ಲ ಇಲ್ಲಿ. NDAಯಲ್ಲಿ ಇವತ್ತು JDS ಇರ್ಬೋದು, BJPಯಲ್ಲಿ ಇರ್ಬೋದು, ಯಾರು ಭಯಪಟ್ಟು ಮನೆಯಲ್ಲಿ ಕೂತ್ಕೊಳ್ಳೋರಿಲ್ಲ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿಗೆ ಆಗ್ತದೆ. ಪೊಲೀಸ್ನವ್ರು ಇಲ್ಲಿಗೆ ಅದನ್ನು ಯಾವ ರೀತಿ ಆಗಬೇಕೋ ಶಾಂತಿ ಸಭೆ ಮಾಡಿ, ಅಥವಾ ಬೇರೆ ಚಿಕ್ಕಬಳ್ಳಾಪುರದಲ್ಲಿ ಯಾವತ್ತೂ ಹಿಂಗಾಗಿಲ್ಲ. ಚಿಕ್ಕಬಳ್ಳಾಪುರದ ಜನ ಶಾಂತಿ ಪ್ರಿಯರು ಅಂತ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರಲ್ವ. ಈಗ ಜಿಲ್ಲಾಡಳಿತ ಇದೆ, ಜಿಲ್ಲಾಡಳಿತ ಏನು ಕ್ರಮ ತಗೊಳ್ಳಿ ಇಲ್ಲಿ ಶಾಂತಿ ಸ್ಥಾಪನೆ ಮಾಡೋದಕ್ಕೆ. ಬಂಧಿಸಿದ್ದಾರೆ, ಕೆಲವ್ರನ್ನ ಬಂಧಿಸಿದ್ದಾರೆ. ಗಲಾಟೆ ಮಾಡಿರೋದ್ರಲ್ಲಿ ಅವ್ರು ಯಾರು ಕೂಗ್ಲಾಗ್ತಾ ಇದ್ರು, ಏನು ಅವ್ರೇನು ಹೊಡೆಯೋಕೆ ಹೋಗಿಲ್ಲ ಅಥವಾ ದರೋಡೆ ಮಾಡಿಲ್ಲ, ಇಲ್ಲಿ ಯಾರನ್ನೂ ಕೊಲೆ ಮಾಡೋಕ್ಕೆ ಹೋಗಿಲ್ಲ, ಚೂರಿ ತೆಗೆದಿಲ್ಲ, ಚಾಕು ತೆಗೆದಿಲ್ಲ, ಬರೀ ಇದು ಕೂಗಿದ್ದಾರೆ, ಏನು ಶಾಸಕರ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಇರೋದೆ. ಈಗ ನಮ್ಮ ಶಾಸಕರಿದ್ದಾಗೂ ಕೂಗಿದ್ದಾರೆ, ನಾವೇನು ಬೇಡ ಅಂದ್ವಾ? ಬೇಡ, ಅದು ಎಲ್ರಿಗೂ ವಿರೋಧ ಪಕ್ಷ ಇದ್ದಾಗ ಅದು ಸಾಮಾನ್ಯ. ಹಾಗಾಗಿ ಇವತ್ತು ಏನು ಅವರು ಚಾಲೆಂಜ್ ಮಾಡಿದ್ದಾರೆ ಕುಮಾರಸ್ವಾಮಿ ಮೇಲೆ,
ಖಬರ್ದಾರ್ ಕುಮಾರಸ್ವಾಮಿ ಅಂದಿದ್ದಾರೆ. ಮಾತಾಡೋದಾ ಇದು? ಯಾರಾದರೂ ಶಾಸಕರು ಮಾತಾಡೋಂಥದ್ದ? ಇವತ್ತು ಶಾಸಕರು ಏನೋ ಅದೃಷ್ಟವಶಾತ್ ಮಾನ್ಯ ಪ್ರದೀಪ್ ಶಿವ ಈಶ್ವರ್ ಅವರು ಈ ಕ್ಷೇತ್ರದಲ್ಲಿ MLA ಆಗಿದ್ದಾರೆ. ಜಿಲ್ಲಾಡಳಿತ ಶಾಂತಿ ಸಭೆ ಕರೆದು ಸಮಸ್ಯೆಗೆ ಪರಿಹಾರ ನೀಡಲಿ, ಘೋಷಣೆ ಕೂಗುತ್ತಿದ್ದವರನ್ನೆಲ್ಲ ಬಂಧಿಸುತ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಘೋಷಣೆ ಕೂಗಲು ಹಕ್ಕು ಇಲ್ಲವೇ? ಕುಮಾರಸ್ವಾಮಿ ವಿರುದ್ಧ ಖಬರ್ದಾರ್ ಎಂದು ಶಾಸಕರು ಎಚ್ಚರಿಕೆ ನೀಡಿದ್ದಾರೆ. ಶಾಸಕರ ಹುದ್ದೆಗೆ ತಕ್ಕಂತೆ ಅವರು ವರ್ತನೆ ಮಾಡಿದರೆ ಅವರಿಗೆ ಗೌರವ ಉಳಿಯಲಿದೆ ಎಂದು ಸಲಹೆ ನೀಡಿದರು. ಮಾಡ್ತಕ್ಕಂಥವ್ರು ಏನೋ ಕೆಂಪೇಗೌಡ ಜಯಂತಿ ಆಚರಣೆಗೆ ಮಾತ್ರ ಬಂದಿದ್ದಾರೆ. ಪಾಪ ಗೊತ್ತಿಲ್ಲದಿರೋರ್ಗೆಲ್ಲ ತೊಂದರೆ ಕೊಟ್ರೆ ಅವ್ರ ಮನೆ ಕಡೆ ತೊಂದರೆ ಆಗುತ್ತೆ. ತಾವು ದಯವಿಟ್ಟು ಸರ್ ನಿಲ್ಸ್ಕೋಬೇಕು ಸರ್. ಇದು ಈಗ ಅರೆಸ್ಟ್ ಮಾಡಿ, ಇವಾಗ ಸ್ಟೇಜ್ ಮೇಲೆ ಎಷ್ಟು ಜನ ಇದ್ದಾರೆ ನೋಡಿ, ತಮ್ಗೆ ಗೊತ್ತಿದೆ, ವಿಡಿಯೋ ಮಾಡಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡಿ.